ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಂತಾಮಣಿಯಲ್ಲಿ ಅದ್ದೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಭರ್ಜರಿ ಸಿದ್ಧತೆ. ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯ ಸಂಪೂರ್ಣ ವಿವರ ಇಲ್ಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ಪಲ್ಲಕ್ಕಿಗಳೊಂದಿಗೆ ಆಕರ್ಷಕ ಮೆರವಣಿಗೆ ನಡೆಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ತಹಸೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಸುದರ್ಶನ್ ಯಾದವ್ ತಿಳಿಸಿದ್ದಾರೆ. ನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 4ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಅಷ್ಟರೊಳಗೆ ಅಂಬೇಡ್ಕರ್ ಭವನಕ್ಕೆ ಅಧಿಕೃತ ಚಾಲನೆ ದೊರೆತರೆ ಕಾರ್ಯಕ್ರಮವನ್ನು ಅಲ್ಲೇ ವೈಭವದಿಂದ ನಡೆಸಲಾಗುವುದು ಎಂದರು. ಅಷ್ಟೇ ಅಲ್ಲದೆ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜ ಸೇವಕರಿಗೆ ಸನ್ಮಾನ ನೆರವೇರಲಿದ್ದು, ಎಲ್ಲ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದ್ದಾರೆ. ಇದೇ ವೇಳೆ ಯಾದವ ಸಂಘದ ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮುದ್ದುಕೃಷ್ಣ ಯಾದವ್ ಮಾತನಾಡಿ, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಯಾದವ ಸಮಾಜದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಇದಿಷ್ಟು ಚಿಂತಾಮಣಿಯ ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ತಾಜಾ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ಏನು ಶ್ರೀಕೃಷ್ಣಾಷ್ಟಮಿಯ ಒಂದು ಅಂಗವಾಗಿ ಒಂದು ಮೆರವಣಿಗೆ ಆಗಿರ್ಬೋದು, ಆ ದಿನ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಒಂದು ಆಚರಣೆ ಮಾಡುವಂಥದ್ದಾಗಿರ್ಬೋದು, ನಂತರ ವೇದಿಕೆ ಕಾರ್ಯಕ್ರಮ ಎಲ್ಲವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಯಾದವ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಒಂದು ಮೆರವಣಿಗೆ ಕಾರ್ಯಕ್ರಮ 5ಕ್ಕೆ ಸ್ಟಾರ್ಟ್ ಆಗುತ್ತೆ. 5ರಿಂದ ಸ್ಟಾರ್ಟ್ ಆಗಿ ಪ್ರತಿ ವರ್ಷ ಯಾವ ರೀತಿ ನಾವು ಮೆರವಣಿಗೆ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಕ್ಲೋಸ್ ಮಾಡ್ತಾ ಅದೇ ರೀತಿಯಾಗಿ ಈ ವರ್ಷ ಇರುತ್ತೆ. ತಾಲೂಕು ಪಂಚಾಯತಿ ಕಡೆಯಿಂದ 5 ಬೆಳ್ಳಿ ರಥಗಳನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಆಯ್ತು ಬಿಡಿ ನಾವು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ವಿ.ಜಿ. ಕುಮಾರ್ ಅವರು ರಮೇಶ್ವರ ಮೇಲೆ ಒಂದ್ಸಲ ಮಾತಾಡ್ಕೊಂಡು ಅದು ನಗರಸಭೆ ಗೊತ್ತಿದೆ ಅಲ್ಲ, ಗೊತ್ತಿದೆ ಸ್ಟೇಜ್ ಬಗ್ಗೆ ಜನ ನೆಕ್ಸ್ಟ್ ಇದೆ ರೆಡಿಮೇಡ್ ಇದೆ. ಸೊ ಇಷ್ಟು ನನ್ನ ಕಡೆಯಿಂದ. ಇನ್ನೇನಾದರೂ ದಯವಿಟ್ಟು ಏನಾದರೂ ಹೇಳೋದ್ರೆ ಏನಾದ್ರೆ ಹೇಳಿ. ಈ ಹೇಳಿದ ಅಂಶದ ಬಗ್ಗೆ ಏನಾದರೂ ಮೆರವಣಿಗೆಗೆ ಸಂಬಂಧಪಟ್ಟಂಗೆ 2 ಕಲಾ ತಂಡಗಳನ್ನ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ವರ್ಷ 22ನೇ ತಾರೀಕು ಅಂಬೇಡ್ಕರ್ ಭವನದ ಒಂದು ಉದ್ಘಾಟನೆ ಇಟ್ಕೊಂಡಿರೋದ್ರಿಂದ ಅದು ವಿದ್ಯುಕ್ತವಾಗಿ ಉದ್ಘಾಟನೆ ಆದರೆ 22ನೇ ತಾರೀಕಿನಂದು ನಾವು 22ನೇ ತಾರೀಕು ಉದ್ಘಾಟನೆ ಆದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಇಟ್ಕೋಬೇಕು ಅನ್ನೋಂಥದ್ದು ನಾವು ಟೆಂಟೇಟಿವ್ ಆಗಿ, ಅಂದರೆ ತಾತ್ಕಾಲಿಕವಾಗಿ ಈ ಒಂದು ಇಲ್ಲೇ ಏನಾದರೂ ವ್ಯತ್ಯಾಸಗಳು ಆಗ್ಬೋದು ಅನ್ನೋಂಥದ್ದನ್ನು ಉದ್ದೇಶದ ಮುಂದಲ್ಲಿ ಇಟ್ಕೊಂಡು ಈಗ ಟೆಂಟೇಟಿವ್ ಆಗಿ ನಾನು ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮುಂದೆ ಬದಲಾವಣೆಗಳಿದ್ರೆ ನಾನು ಸಂಘದವ್ರ ಜೊತೆಗಾಗಿ ಎಲ್ಲ ಸಮುದಾಯ ಮುಖಂಡರಿಗೆ ಮತ್ತು ತಾಲೂಕು ಅಧಿಕಾರಿಗೆ ಮಾಧ್ಯಮ ಮಿತ್ರರಿಗೆಲ್ಲರೂ ಕೂಡ ಮಾಹಿತಿ ಕೊಟ್ಟು ಆ ಚೇಂಜಸ್ ಏನಾದಿದ್ರೆ ನಾನು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸೊ ನಂತರ ವೇದಿಕೆ ಮೇಲೆ ಸನ್ಮಾನ. ಕಳೆದ ವರ್ಷ SLCಯಲ್ಲಿ ಮತ್ತು PUCಯಲ್ಲಿ ಯಾರು ಮಕ್ಕಳು ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಾರೆ ಅಂಥವರಿಗೆ ನಾವು ಸನ್ಮಾನ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿ ಈ ವರ್ಷವೂ ಕೂಡ ವ್ಯವಸ್ಥೆ ಇರ್ತದೆ. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಸಮುದಾಯದಿಂದ ಸಮಾಜ ಸೇವೆ ಮಾಡಿರುವಂಥ ಯಾರು
ಹಿರಿಯರಿರ್ತಾರೆ, ಅವ್ರಿಗೆ ಒಂದು ಸನ್ಮಾನನ ವ್ಯವಸ್ಥೆ ಮಾಡಿರ್ತೀವಿ. ಅದನ್ನು ಕೂಡ ತಮ್ಮ ಸಮುದಾಯದಿಂದ ಆ ಲಿಸ್ಟ್ ಕೊಟ್ಟರೆ ಅದನ್ನು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಇನ್ನೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಅಡಿಷನ್ ಇದ್ದರೆ ನೀವು ಹೇಳಿದ್ರೆ ಅಂತಂದರೆ ನಾವು ಆ್ಯಡ್ ಮಾಡ್ಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ತಾಲೂಕು ಯಾದವ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಹಾಗೆ ತಾಲೂಕು ಮಟ್ಟದ ಎಲ್ಲ ಅಫಿಷಿಯಲ್ಸ್ ಮತ್ತು ಆಫೀಸರ್ಸ್ಗೆ ನಮ್ಮ ತಾಲೂಕು ಯಾದವರಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಿಂದಿನ ಸಾರಿ 16 ವರ್ಷದಿಂದ ತುಂಬ ಯಶಸ್ವಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತಮ್ಮೆಲ್ಲರ ಸಹಕಾರದಲ್ಲಿ ನಡೆಸಿದೆ. ಅದೇ ಥರ ಪತ್ರಕರ್ತರು ಸಹ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲು ನಿಮ್ಮ ಎಲ್ಲರ ಪ್ರಯತ್ನದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ದಯವಿಟ್ಟು ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಆವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಹಾಜರಾಗಿ ಒಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಪ್ರತಿ ವರ್ಷ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಒ ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಮುನ್ಸಿಪಲ್ ಕಮಿಷನರು ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಾರಿ ಕೂಡ ಯಾವುದೇ ಒಂದು ತರಹದ ತೊಂದರೆ ಆಗಲಿಕ್ಕೆ ದೇವರ ಕೆಲಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ದೇವರಾದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವರು ಜಗದ್ಗುರು ಆಗಿರುವಂಥ ಶ್ರೀಕೃಷ್ಣರು. ಅದಕ್ಕೆ ಎಲ್ಲರೂ ತಮ್ಮ ಸಹಕಾರ ಕೊಟ್ಟು ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಮ್ಮ ತಾಲೂಕು ಯಾದವ ಪರವಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ದೇವರಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಯಶಸ್ವಿಯಾಗಿ ಅಧಿಕಾರಿಗಳು ಮತ್ತು ಸಮಸ್ಯೆಗಳು ನಮ್ಮ ಸಮುದಾಯ ಮುಖ್ಯವಾಗಿ ನಮ್ಮ 3 ವರ್ಷ ಪೂರ್ವಭಾವಿ ಸಭೆ ನಡೆಸಿರುವಂಥ ನಾಯಕರ ಪ್ರದರ್ಶನ ಅವರಿಗೆ ವಿಶೇಷವಾಗಿ ನಮ್ಮ ಸಂಘದಿಂದ ಕೃತಜ್ಞತೆ. ಯಾಕೆಂದರೆ 3 ವರ್ಷ ಯಾರೂ ಮಾಡಿಲ್ಲ, 1 ವರ್ಷ ಇದಾಗ್ತದೆ. ಅದು 3ನೇ ವರ್ಷ ಅದು ತುಂಬ ಸಂತೋಷ ನಮ್ಮ ಸಮಾಜದವರಾಗಿರ್ತೀವಿ. ಆದರೆ ಆ ದಿನ ನಡೆಯುವಂಥ ಕಲ್ಚರಲ್ ಪ್ರೋಗ್ರಾಮ್ ಸಂಜೆ ಅಂತ ಕಾರ್ಯಕ್ರಮಕ್ಕೆ ಹಿಂದೆ ನಾವು ಗರ್ಲ್ಸ್ ಕಾಲೇಜಲ್ಲಿ ಮಾಡ್ತಾಯಿದ್ವಿ, ಇದರಲ್ಲಿ ಮಾಡ್ತಾಯಿದ್ವಿ, ಅಂಬೇಡ್ಕರ್ ಭವನದಲ್ಲಿ ಅದನ್ನು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸಪೋಸ್ ಅಲ್ಲಾದ್ರಿಂದ TPS ಹಿಂದೆ ಕಂಪ್ಲೇಂಟ್ ಮಾಡಬೇಕು. ಮತ್ತು ಎಲ್ಲ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು. ಯಾಕಂದರೆ ನೀವು ಪೊಲೀಸ್ ಇಲಾಖೆಯವರು ನಮ್ಮ ಇಒ ಇರ್ತಾರೆ, ಕೆಲವೊಂದು ಇಲಾಖೆಯವರು ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪ್ಲೀಸ್ ದಯವಿಟ್ಟು ನಿಮ್ಮ ಇಲಾಖೆ ಮುಖ್ಯಸ್ಥರು, ಯಾರು ಹಿಂದುಳಿದ ವರ್ಗದವರು, ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಗಳವರು ಸ್ವಲ್ಪ ನಿಮ್ಮ ಕಾಂಪಿಟೇಷನ್ ಹೆಚ್ಚಾಗಿ ಕೊಡಬೇಕಾಗಿರುತ್ತೆ. ಯಾಕಂದರೆ ಹಿಂದೆ ಹೆಚ್ಚಾಗಿ ಆ ಇಲಾಖೆ ಕಾಂಪಿಟೇಷನ್ ಇರುತ್ತೆ, ಹಿಂದುಳಿದ ವರ್ಗದ ಇಲಾಖೆ. ಇವಾಗ ಎಲ್ಲ ನಮ್ಮ ಸಾಹೇಬರು ಬ್ಯಾಂಕ್ದಾರಕ್ಕೆ ನಾವು ಯಾವುದನ್ನು ಯಾರತ್ರೂ ಮಾತಾಡೋದಾಗಲಿ ಕಮ್ಯುನಿಕೇಷನ್ ಎಲ್ಲ ಮಾಡ್ಕೊಡ್ತೀವಿ. ಪ್ಲೀಸ್ ದಯವಿಟ್ಟು ಈ ಇಲಾಖೆ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿತ್ತು. ಅದರ ನಮ್ಮ ಡಿಮ್ಯಾಂಡ್ ಬಂದಿದ್ದಾರೆ. ನೀವು ಬರ್ಬೋದು ಇಲಾಖೆ ಮುಖ್ಯಸ್ಥರು ನಿಮಗೆ ಅದೇ ಕೇಳ್ತಾ ಇದ್ದ ಇಲಾಖೆ ಮುಖ್ಯಸ್ಥರು ಬಂದರೆ ಏನು ನಡೀತಾ ಅಂತ ನಡವಳಿಕೆಗಳು ಇದ್ರದ್ದು ಸ್ಪೆಷಲ್ ಆಗಿ ಹೇಳ್ತಾರೆ. ಹಿಂದೋಳ ಕಾರ್ಯಕ್ರಮ ಇದು ಸ್ವಯಂತ ಜನಾಂಗದ ಕಾರ್ಯಕ್ರಮ. ಈ ಜನಾಂಗಗಳಿಗೆ ಯಾರು ಮುಖ್ಯಸ್ಥರು ಅಂದರೆ ತಾಲೂಕಲ್ಲಿ BCM, ತಹಸೀಲ್ದಾರು, ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಸ್ಥರು, ಯಾಕಂದರೆ ಇಲಾಖೆಗೆ ಯಾರು ಮುಖ್ಯಸ್ಥರು ಏನು ನಡೀತಾ ಇದೆ ಅಂತ ಎಲ್ಲ ಗೊತ್ತಾಗ್ತದೆ. ದಯವಿಟ್ಟು ನೆಕ್ಸ್ಟ್ ಇಯರ್ ಎಲ್ಲ ಇಲಾಖೆ ಮುಖ್ಯಸ್ಥರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಎಲ್ಲರ ಧನ ಎಲ್ಲರೂ ವಿಶೇಷವಾಗಿ ನಮಗೆ ಸಹಾಯ ಮಾಡಬೇಕು. ನಮ್ಮ ಸಮಾಜ ಯಾವುದೇ ಕಾರ್ಯಕ್ರಮಕ್ಕೆ ಯಾವ ಅಧಿಕಾರಿಗಳು ಯಾವ ಇದನ್ನು ಬೆಂಬಲಿಲ್ಲ. ಈ ಸಾರಿ ನಡೆಯುವಂಥ ಎಲ್ಲ ಮಧ್ಯದಲ್ಲಿ ಸಂತೆ ನಡೆದಿರುವಂಥ ನಮ್ಮೆಲ್ಲ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿ ಎಲ್ಲ ಕಡೆ ಏನು ತೊಂದರೆಯಿಂದ ನಡೆಸೋದಕ್ಕೆ ಅವರೆಲ್ಲ ನಾವು ವಿಶೇಷ ಅಂತ ಹೇಳಿ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲು ಆಯುಧ ರಾಷ್ಟ್ರದ ನೇತೃತ್ವದಲ್ಲಿ ನೀವು ಬರಬೇಕಾಗಿದೆ. ಕಾರಣ ಮುನ್ಸಿಪಲ್ ನಗರಸಭೆ ಕಮಿಷನರು ಅವ್ರಿಗೆ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನೀವೇ ಅದೆಲ್ಲ ನೇತೃತ್ವ ವಹಿಸಿ ನಾವು ನಿಮ್ಮನ್ನು ಪದೇ ಪದೇ ಎಕ್ಸ್ಟರ್ನ್ ಮಾಡೋಕ್ಕಾಗಲ್ಲ. ನೀವು ತಾಲೂಕು ದಂಡಾಧಿಕಾರಿಗಳು ನೀವು ತಿಳ್ಕೊಂಡು 3 ವರ್ಷದ ಅದ್ದೂರಿಯಾಗಿ ಮಾಡಿಸಿದ್ದೀರ. ಈ ಬಾರಿ ಇನ್ನೂ ಅದ್ದೂರಿಯಾಗಿ ನಡೆಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ನಮ್ಮ ಸಂಘದಿಂದ ವಿಶೇಷವಾಗಿ ತಾವುಗಳು ಮತ್ತು ತಮ್ಮ ಎಲ್ಲ ಮುಖ್ಯಸ್ಥರು ಆಗಮಿಸಬೇಕಂತ ಅದೇ ಏನೇನು ವ್ಯವಸ್ಥೆ ಆಗುತ್ತೋ ಅದನ್ನು ನಾವೇ ಮಾತಾಡ್ತೀವಿ. ಅದನ್ನು ನಮಗೆ ಎಲ್ಲ ಸಮುದಾಯ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಇಷ್ಟು ಇದೆ. ಯಾರಾದರೂ ದಯವಿಟ್ಟು ಮಾತಾಡಿ, ಏನಾದರೂ ಇಶ್ಯೂ ಇದ್ದರೆ ದಯವಿಟ್ಟು ಸರ್ ಈ ಥರ ಮಾಡೋಣ ಅನ್ನೋದಿದ್ರೆ ದಯವಿಟ್ಟು ಹೇಳಿ. ಒಂದು ಸಮುದಾಯಕ್ಕೆ ಸಿಗ್ತಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಮನವಿ ಅಷ್ಟೇ, ಯಾರು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮುಖಂಡರಿಗೆ ತಮ್ಮ ಇಲಾಖೆ ವತಿಯಿಂದ ಒಂದು ಇನ್ವಿಟೇಷನ್ ಅಂತಕ್ಕಂಥ ಕೊಟ್ಟು
ಸೊ ಆ ಇನ್ವಿಟೇಷನ್ ಮುಖಾಂತರ ಅವ್ರನ್ನೂ ಸಹ ಆಹ್ವಾನಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಬನ್ನಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ. ಎಲ್ಲ ಸಮುದಾಯದಲ್ಲ ಸಾಕಷ್ಟು ಮಂದಿ ಇದೆ, ಅವ್ರಿಗೆಲ್ಲರಿಗೂ ಸಹ ಅವ್ರು ಇನ್ವಿಟೇಷನ್ ಮಾಡಬೇಕು ಅಂತ ಈ ಒಂದು ಜನ್ಮಾಷ್ಟಮಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಾಗಿರ್ಬೋದು, ಸಮುದಾಯದವರಾಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿ ಕಳೆದ ವರ್ಷ ಹೇಗೆ ಮಾಡಿದ್ರು ಅದೆಷ್ಟೇ ಚೆನ್ನಾಗಿ ಇನ್ನೂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಚೆನ್ನಾಗಿ ಮಾಡ್ತೀರಾ ಅಂತ ಒಂದು ಆಶಾಭಾವನೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಏನಾವತ್ತು ಒಂದಿನ ರಜಾ ಸಿಕ್ತು ಆರಾಮಾಗಿ ಇರೋಣ ಮನೆಯಲ್ಲಿ ಅನ್ನೋದನ್ನ ಭಾವನೆ ಬಿಟ್ಟು, ಅಥವಾ ಹಬ್ಬ ಇದೆ ಮನೆಯಲ್ಲಿ ಇದ್ಬಿಡೋಣ ಅನ್ನೋ ಥರ ಆ ಭಾವನೆ ಬಿಟ್ಟು ಎಲ್ಲರೂ ಸೇರಿದ್ರೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೂಡ ಇರ್ತಾರೆ, ನಾವು ಅವರಿಗೆ ಸಂಬಂಧಪಟ್ಟಂಗೆ ನಾವು ಎಲ್ಲರೂ ಸೂಚನೆಯನ್ನು ಕೊಡ್ತೀವಿ. ನಂತರ DO ಅವ್ರ ಕಡೆಯಿಂದ ನೀವು ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಪ್ರತಿ ವರ್ಷ ಸರ್ ನಿಮಗೆ ಗೊತ್ತಿದೆ, ನಾನು ಮತ್ತೆ ಮಾತಾಡ್ತೀನಿ ಇದನ್ನು ಅದಾದಮೇಲೆ ನಾವು ಇಂಟರ್ನಲ್ ಆಗಿ ಒಂದ್ಸಲ ನಾನು ಮಾತಾಡ್ತೀನಿ. ಸೊ ಇಷ್ಟು ನನ್ನ ಕಡೆಯಿಂದ ಇನ್ನೇನಾದರೂ ದಯವಿಟ್ಟು ಇಷ್ಟು ಮಾತಾಡಿರೋದು ಬಿಟ್ಟು ಈಗ ಮಾತಾಡೋದು ಬಿಟ್ಟು ಇನ್ನೇನಾದರೂ ಅಂಶ ಏನಾದರೂ ಪಾಯಿಂಟ್ ಇದ್ದರೆ ದಯವಿಟ್ಟು ಹೇಳಿದ್ರು. ಅಲ್ಲಿ ಮತ್ತೆ ಸಂಜೆಗೆ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೆ ಅದನ್ನು ನಾವು ಮತ್ತೆ ಇನ್ನೊಂದ್ಸಲ ವೆರಿಫೈ ಮಾಡಿಕೊಂಡು ಅದನ್ನು ಅಲ್ಲಿ ಮಾಡೋದಾ ಅಥವಾ ಸಾಮಾನ್ಯ ಸೌಧದಲ್ಲಿ ಮಾಡೋದಾ ಅದನ್ನು ನಾವು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಅದು ಇನ್ನೂ ನಿಮ್ಗೆ ಕಾಲಾವಕಾಶ ಟೈಮ್ ನಮಗಿದೆ, ಟೈಮ್ ಇದೆ, 15 ಡೇಸ್ ಇದೆ.